ನಮಸ್ಕಾರ ವೀಕ್ಷಕರೇ, ಕಲ್ಪಿತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀಟ್ ರದ್ದು, ಶಿಕ್ಷಣ ಖಾಸಗೀಕರಣ, ಕೋಮುವಾದೀಕರಣವನ್ನು ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ. ತುಮಕೂರು, ಜುಲೈ 25. ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿ ಶಿಕ್ಷಣ ಕ್ಷೇತ್ರದ ಖಾಸಗೀಕರಣ ಹಾಗೂ ಕೋಮುವಾದೀಕರಣವನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿ ಸಿಪಿಐಎಂ ತುಮಕೂರು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಶನಿವಾರ ನಗರದ ಟೌನ್ ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್, ಶಿಕ್ಷಣವು ಸಂವಿಧಾನಾತ್ಮಕವಾಗಿ ರಾಜ್ಯಗಳ ಅಧಿಕಾರ ವ್ಯಾಪ್ತಿಯಲ್ಲಿದ್ದರೂ ಕೇಂದ್ರ ಸರ್ಕಾರ ನೀಟ್ ಜಾರಿಗೊಳಿಸಿ ಶಿಕ್ಷಣ ವ್ಯವಸ್ಥೆಯನ್ನು ಕೇಂದ್ರೀಕರಿಸಿದೆ ಎಂದು ಆರೋಪಿಸಿದರು. ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಶ್ರಮಪಟ್ಟು ಓದಿದರೂ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಮರುಕಳಿಸುತ್ತಿದ್ದು ಅವುಗಳನ್ನು ತಡೆಯುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಟೀಕಿಸಿದರು. ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿರುವ ವಿದ್ಯಾರ್ಥಿಗಳು ಮತ್ತು ಯುವಕರ ಮೇಲೆ ದೆಹಲಿ ಪೊಲೀಸರು ದಮನಕಾರಿ ಆಕ್ರಮಣ ಕೈಗೊಳ್ಳುತ್ತಿರುವುದು ಖಂಡನೀಯ ಎಂದರು. ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಸೈಯದ್ ಮುಜೀಬ್ ಮಾತನಾಡಿ, ನ್ಯಾಯ ಕೇಳುವ ಪ್ರತಿಭಟನಾಕಾರರನ್ನು ಶತ್ರುಗಳಂತೆ ಕಾಣುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ರಾಜ್ಯ ಸಮಿತಿಯ ಮುಖಂಡ ಟಿಎಲ್ ಕೃಷ್ಣೇಗೌಡ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಎನ್ ಕೆ ಸುಬ್ರಹ್ಮಣ್ಯ ಮಾತನಾಡಿ, ನೀಟ್ಗೆ ಸಂಬಂಧಿಸಿದ ಘಟನೆಗಳಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರ ನೀಡಬೇಕು. ಪ್ರತಿಭಟನೆ ವೇಳೆ ಪೊಲೀಸ್ ದಾಳಿಯಿಂದ ಗಾಯಗೊಂಡವರಿಗೆ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ನಗರದ ಕಾರ್ಯದರ್ಶಿ ಎ ಲೋಕೇಶ್, ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಕಮಲಾ, ಶಿವಕುಮಾರ ಸ್ವಾಮಿ, ಫುಟ್ಬಾಲ್ ವ್ಯಾಪಾರಿಗಳ ಸಂಘದ ವಸೀಂ ಅಕ್ರಮ್, ಅಶ್ವಥಯ್ಯ, ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ದೊಡ್ಡನಂಜಪ್ಪ, ಜನವಾದಿ ಮಹಿಳಾ ಸಂಘದ ಟಿಆರ್ ಕಲ್ಪನಾ, ಇನ್ಸಾಫ್ ಸಂಘಟನೆಯ ರಫೀಕ್ ಅಹಮದ್, ಆಟೋ ಚಾಲಕರ ಸಂಘದ ಇಮ್ತಿಯಾಜ್, ಬಿಡಿ ಕಾರ್ಮಿಕರ ಸಂಘದ ಅಬ್ದುಲ್ ಮುನಾಫ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಸಿಪಿಐಎಂ ಅಭಿನಂದನಾ ಸಂದೇಶ. ಪ್ರತಿಭಟನೆಯ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಸಮಿತಿಯು ಪ್ರಕಟಿಸಿದ ಸಂದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳ ವಿರುದ್ಧ ಹೋರಾಡಿದ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರನ್ನು ಅಭಿನಂದಿಸಿತು. ಪ್ರಶ್ನೆ ಪತ್ರಿಕೆ ಸೋರಿಕೆಗಳಿಂದ 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನು ಉಲ್ಲೇಖಿಸಿ, ಪ್ರತಿಭಟನಾಕಾರರ ದೃಢ ಸಂಕಲ್ಪದಿಂದಲೇ ಈ ಹೋರಾಟ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿರುವುದನ್ನು ಸ್ವಾಗತಿಸಿದ ಪಕ್ಷವು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯನ್ನು ವಿಸರ್ಜಿಸಬೇಕು, ಪರೀಕ್ಷಾ ವ್ಯವಸ್ಥೆಯನ್ನು ವಿಕೇಂದ್ರೀಕರಿಸಬೇಕು ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರದ್ದುಪಡಿಸಬೇಕು ಎಂದು ಆಗ್ರಹಿಸಿತು. ಶಿಕ್ಷಣ ವಾಣಿಜ್ಯೀಕರಣ, ಕೇಂದ್ರೀಕರಣ ಮತ್ತು ಕೋಮುವಾದೀಕರಣಕ್ಕೆ ವಿರೋಧವಾಗಿ ವಿದ್ಯಾರ್ಥಿಗಳು, ಯುವಜನ ಚಳುವಳಿಗಳು ಮುಂದುವರಿಯಬೇಕು ಎಂದು ಕರೆ ನೀಡಿದರು. ದೇಶದ್ರೋಹಿಗಳು ಅಂತ ಹೇಳ್ತೀರಿ, ಯಾರು ನಿಜವಾದ ಜನರ ಪ್ರಶ್ನೆಗಳನ್ನು ಮಾತಾಡ್ತಾರೋ ಅವರನ್ನ ನೀವು ಧರ್ಮ ವಿರೋಧಿಗಳು, ಜಿಹಾದಿಗಳು, ದೇಶದ್ರೋಹಿಗಳು, ಕಮ್ಯುನಿಸ್ಟರು, ನಕ್ಸಲರು ಹಿಂಗೆಲ್ಲ ಲೇಬಲ್ ಮಾಡೋದನ್ನ ಬಿಟ್ಬಿಟ್ಟು ನಿಜವಾಗ್ಲೂ ಜನರ ಸಮಸ್ಯೆ ಏನಿದೆಯಲ್ಲ ಆ ಸಮಸ್ಯೆಯನ್ನ ಬಗೆಹರಿಸೋದ್ರ ಕಡೆಗೆ ಗಮನ ಕೊಡಬೇಕು. ಈಗಾಗಲೇ ಕೃಷ್ಣೇಗೌಡರು ಹೇಳಿದ್ದಾರೆ, ಪ್ರಕಾಶ್ ಅವರು ಹೇಳಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದನ್ನ ಪ್ರಧಾನಮಂತ್ರಿಗಳು ಸ್ವೀಕರಿಸಿ ಅಂಗೀಕರಿಸಲಿ. ಇದು ಅವರ ರಾಜೀನಾಮೆಯ ಜೊತೆಗೇನೆ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರ ವ್ಯಾಪಾರೀಕರಣ ಮತ್ತೆ ಕೋಮುವಾದೀಕರಣಕ್ಕೆ ಕುಮ್ಮಕ್ಕು ಕೊಡುವಂತ ನೂತನ ಶಿಕ್ಷಣ ನೀತಿಯನ್ನ ಏನು ಕೇಂದ್ರ ಸರ್ಕಾರ ರೂಪಿಸಿದೆ, ಆ ನೂತನ ಶಿಕ್ಷಣ ನೀತಿಯನ್ನು ಸರ್ಕಾರ ವಾಪಸ್ ತಗೋಬೇಕು. ಏನು ಈ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿ ಸಮುದಾಯ ಮತ್ತೆ ಯುವಜನರು ಹಾಗೆ ಪೋಷಕರು ದೇಶದ ಎಲ್ಲ ಮೂಲೆಗಳಲ್ಲಿ ನಡೆಸಿದಂತಹ ಚಳವಳಿ ಒಂದು ಹಂತದ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹಂಗಾಗಿ ಜನಸಾಮಾನ್ಯರಲ್ಲಿ ನಾನು ವಿನಂತಿ ಮಾಡೋದು, ಕಷ್ಟಗಳು ಹಾಗೇನೆ ನಮಗೆ ತದ್ವಿರುದ್ಧವಾಗಿ ಜನತೆಯ ಹಿತದೃಷ್ಟಿಗೆ ತದ್ವಿರುದ್ಧವಾದಂತ ನೀತಿಗಳು ಬಂದಾಗ ಸುಮ್ಮನೆ ಕೂರದೇನೆ ಬೀದಿಗಿಳಿದ್ರೆ ನಾವು ಜಯವನ್ನ ಪಡಿಲಿಕ್ಕಿರುವಂತ ಅವಕಾಶ ಹೆಚ್ಚುತ್ತೆ. ಆ ಕಾರಣಕ್ಕಾಗಿ ಜನ ಮೌನವಾಗಿ ವೀಕ್ಷಣೆ ಮಾಡೋದನ್ನ ಬಿಟ್ಟು ಈ ಚಳವಳಿಗಳ ಜೊತೆಯಲ್ಲಿ ಕೈ ಜೋಡಿಸುವಂತ ನ್ಯಾಯಪರವಾದಂತ ಚಳವಳಿಗಳಿಗೆ ಶಕ್ತಿ ತುಂಬುವಂತದ್ದನ್ನು ಸಹ ನಾಗರಿಕ ಸಮಾಜ ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೂ ಕಾಮ್ರೇಡ್ ಬಿ ಉಮೇಶ್ ಅವರು ವಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಬಯಸ್ತೀನಿ. ಧರ್ಮೇಂದ್ರ ಪ್ರಧಾನ್ ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ನಾನು ಪ್ರಧಾನಮಂತ್ರಿ ರಾಜೀನಾಮೆಯನ್ನ ಈ ಕೂಡಲೇ ಅಂಗೀಕರಿಸಬೇಕು. ಮಾತ್ರ ಅಲ್ಲ,
ಶಿಕ್ಷಣ ಇಲಾಖೆ ಹೋದ್ರೆ ಇನ್ನೊಂದು ಇಲಾಖೆ ಕೊಡ್ತೀನಿ ಅಂತ ಹೇಳಿ ಧರ್ಮೇಂದ್ರ ಪ್ರಧಾನ್ಗೆ ಯಾವುದೇ ಜವಾಬ್ದಾರಿಯನ್ನು ಕೊಡಬಾರ್ದು. ಧರ್ಮೇಂದ್ರ ಪ್ರಧಾನ್ಗೆ ಯಾವುದೇ ರೀತಿಯಲ್ಲಿ ಮಾನ್ಯತೆ ಕೊಡ್ತಕ್ಕಂತ ಪ್ರಧಾನಿಯನ್ನು ಕೂಡ ಧರ್ಮೇಂದ್ರನ ಹಾದಿಯಲ್ಲೇ ನರೇಂದ್ರನನ್ನು ಈ ದೇಶದ ಜನ ಕಳಿಸ್ತಾರೆ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ಲಿಕ್ಕೆ ನಾನು ಬಯಸ್ತೀನಿ. ಒಂದು ಕಡೆ ಧರ್ಮೇಂದ್ರ, ಇನ್ನೊಂದು ಕಡೆ ನರೇಂದ್ರ. ಈ ಇಬ್ಬರ ಆಡಳಿತ ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಚಪ್ಪಡಿ ಕಲ್ಲು ಎಳೆದು ಬಿಟ್ಟಿದೆ. ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ನೌಕರರಾಗ್ಲಿ, ಇಲ್ಲಿ ನಮಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂಥ ಪೊಲೀಸ್ನವರಾಗ್ಲಿ, ತುಮಕೂರು ನಗರದಲ್ಲಿರ್ತಕ್ಕಂಥ ಆಟೋ ರಿಕ್ಷಾ ಓಡಿಸ್ತಕ್ಕಂಥ ಸಣ್ಣ ಸಣ್ಣ ಕಾರ್ಖಾನೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರಾಗ್ಲಿ, ನೀಟ್ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬೇಕಾಗಿ ಅವರ ಮಕ್ಕಳನ್ನ ತಯಾರು ಮಾಡಲಿಕ್ಕೆ ಇವತ್ತು ಸಾಧ್ಯ ಇಲ್ಲದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ನೀಟ್ ಪರೀಕ್ಷೆಗೆ ಅದಕ್ಕೆ ಬೇಕಾದಂತ PUC ಕಾಲೇಜ್ಗೆ ಒಂದು ಮಗುವನ್ನ ಸೇರಿಸಬೇಕು, ನೀಟ್ ಪರೀಕ್ಷೆಗೆ ತಯಾರಿ ಮಾಡಬೇಕು ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ಒಂದು ಎಕ್ಸ್ಪರ್ಟ್ ಕಾಲೇಜ್ ಇದೆ, ಅಲ್ಲಿ 12 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ತಿಪ್ಟೂರ್ನಲ್ಲಿ ಒಂದು ಕಲ್ಪತರ ಕಾಲೇಜ್ ಇದೆ, ಹಲವಾರು ಲಕ್ಷ ಖರ್ಚಾಗುತ್ತೆ. ಸಂಬಳ ನೋಡಿದ್ರೆ 10,000 15,000 ದಿನಗೂಲಿಗೆ ದುಡಿತಕ್ಕಂಥ ಕಾರ್ಮಿಕರು, ಬಡ ರೈತರು, ಕೃಷಿ ಕೂಲಿಕಾರರು ಇವತ್ತು ಹಲವಾರು ಲಕ್ಷಗಳನ್ನ ಖರ್ಚು ಮಾಡಿದ್ರೆ ಮಾತ್ರ ಮೆಡಿಕಲ್ ಶಿಕ್ಷಣ, ಇಂಜಿನಿಯರಿಂಗ್ ಶಿಕ್ಷಣ ಅಂತ ಆಗಿರುವಾಗ ಅಯ್ಯೋ ನಮ್ಮ ಮಕ್ಕಳು ನಮ್ಮ ತರನೇ ಕೂಲಿ ಮಾಡ್ಕೊಂಡಿರ್ಲಿ, ನಮ್ಮ ಮಕ್ಕಳು ನಮ್ಮ ತರನೇ ಪೌರ ಕಾರ್ಮಿಕರಾಗ್ಬಿಡ್ಲಿ, ನಮ್ಮ ಮಕ್ಕಳು ನಮ್ಮ ತರನೇ ಕೃಷಿ ಕೂಲಿಕಾರರಾಗ್ಬಿಡ್ಲಿ, ನಮ್ಮ ಮಕ್ಕಳು ನಮ್ಮ ತರನೇ ಆಟೋ ರಿಕ್ಷಾ ಓಡಿಸ್ಕೊಂಡಿರ್ಲಿ ಅಂತೇಳಿ ಸಮಾಧಾನ ಪಟ್ಟುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ.